ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ 10 ನಿಮಿಷದಲ್ಲಿ ಬಹಳ ಬೇಗವಾಗಿ ಸುಲಭವಾಗಿ ಇನ್ಸ್ಟಂಟ್ ಸೆಟ್ ದೋಸೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಇದು ದಿಢೀರನೆ ಮಾಡುವ ಬ್ರೇಕ್ಫಾಸ್ಟ್. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ, ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ 1 ಕಪ್ನಷ್ಟು ರವೆ ಸಜ್ಜಿಗೆ ತಗೊಂಡಿದ್ದೇನೆ. ಹಾಗೆ 3/4 ಕಪ್ನಷ್ಟು ಅವಲಕ್ಕಿ, ತೆಳು ಅವಲಕ್ಕಿ ತಗೊಂಡಿದ್ದೇನೆ. ಹಾಗೆ ಅರ್ಧ ಕಪ್ನಷ್ಟು ಮೊಸರು ತಗೊಂಡಿದ್ದೇನೆ. ನಿಮ್ಮಲ್ಲಿ ದಪ್ಪ ಅವಲಕ್ಕಿ ಇದ್ದರೆ ದಪ್ಪ ಅವಲಕ್ಕಿ ಕೂಡ ತಗೊಳ್ಬೋದು. ಆಮೇಲೆ ಒಂದು ಪಾತ್ರೆಗೆ ಮೊದಲು ಸಜ್ಜಿಗೆ ಹಾಗೆ ಅವಲಕ್ಕಿ, ಆಮೇಲೆ ಮೊಸರು ಹಾಕ್ತಾ ಇದ್ದೀನಿ. ಆಮೇಲೆ 1 ಕಪ್ನಷ್ಟು ನಾನು ನೀರು ಹಾಕ್ತಾ ಇದ್ದೀನಿ. 1 ಕಪ್ ಅಂದರೆ 1/4 ಕಪ್ನಷ್ಟು ನೀವು ನೀರು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಆಯಿತಾ, ದಪ್ಪನೇ ಇರಲಿ. ಇದೊಂದು 5 ನಿಮಿಷ ಅಥವಾ 10 ನಿಮಿಷ ಹಾಗೆ ಇಡಿ, ಯಾಕಂದರೆ ಅವಲಕ್ಕಿ ಹಾಕಿರ್ತೇವಲ್ವ, ಅವಶ್ಯಕತೆ ಇಲ್ಲ. ಆಗ ಅವಲಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಇರಲಿ ಅಂತ ಅಷ್ಟೇ. ನೋಡಿ, 5 ನಿಮಿಷ 10 ನಿಮಿಷ ಆದಮೇಲೆ ಈ ಥರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಆಮೇಲೆ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೀರು ಹಾಕಬೇಡಿ, ಅದನ್ನೇ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಆಮೇಲೆ ಒಂದು ಪಾತ್ರೆಗೆ ಹಾಕಿ ನಾರ್ಮಲಾಗಿ ಉದ್ದಿನ ದೋಸೆ ಎಲ್ಲ ಹಾಕ್ತೇವಲ್ಲ ಆ ಹದಕ್ಕೆ ಇರಲಿ. ಆಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆಯಿತಾ, ಜಾಸ್ತಿ ಹಾಕಬೇಡಿ. ನೀರು ಹಾಕಿ ಆದಮೇಲೆ ಒಮ್ಮೆ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಆಯಿತಾ. ಇದು ದಿಢೀರನೆ ಮಾಡುವ ಬ್ರೇಕ್ಫಾಸ್ಟ್, ಬಹಳ ಬೇಗವಾಗಿ ಸುಲಭವಾಗಿ ಮಾಡ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕಿ ಆಯಿತಾ. ಆಮೇಲೆ ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಸೋಡಾ ಹಾಕ್ತಾ ಇದ್ದೀನಿ. ಇದು ದಿಢೀರ್ ಮಾಡುವ ಬ್ರೇಕ್ಫಾಸ್ಟ್ ಆದ್ದರಿಂದ ನಾವು ಸೋಡಾ ಅಥವಾ ಏನೋ ಹಾಕಬೇಕಾಗತ್ತೆ. ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಸೋಡಾ ಹಾಕಿದ್ದೇನೆ. ಸೋಡಾ ಜಾಸ್ತಿ ಹಾಕಬೇಡಿ ಆಯಿತಾ, ಒಂದು 1/4 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿ. ಆಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ನೀರುಳ್ಳಿಗೆ 1 ಸ್ಪೂನ್ ಹಾಕಿ ಅದರಿಂದ ನಾನು ರಬ್ ಮಾಡ್ತಾ ಇದ್ದೇನೆ ಎಣ್ಣೆಯನ್ನು. ನೀವು ಆಯಿಲ್ ಬ್ರಷ್ ಅಥವಾ ಬಾಳೆದಿಂಡಲ್ಲಿ ಅದರಲ್ಲಿ ಕೂಡ ಎಣ್ಣೆ ಹಾಕ್ಬೋದು. ನೋಡಿ, ನಾನಿಲ್ಲಿ ಕಬ್ಬಿಣದ ಕಾವಲಿ ಇಟ್ಟಿದ್ದೇನೆ. ಮೊದಲು ಅದಕ್ಕೆ ಎಣ್ಣೆ ಹಾಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ದೋಸೆ ಹಾಕಿ ಆಯಿತಾ. ಮಿಡ್ಲಿಗೆ ಹಾಕಿ, ನೀವು ಜಾಸ್ತಿ ತೆಳು ಮಾಡಲಿಕ್ಕೆ ಹೋಗಬೇಡಿ, ಅಷ್ಟೇ ಹಾಕಿ. ಏನು ಅದನ್ನು ಇದು ಮಾಡಲಿಕ್ಕೆ ಹೋಗಬೇಡಿ, ಸ್ಪ್ರೆಡ್ ಮಾಡಲಿಕ್ಕೆ. ಇದು ಸೆಟ್ ದೋಸೆ ಆದ್ದರಿಂದ ಚಿಕ್ಕದೇ ಚೆನ್ನಾಗಿರುತ್ತೆ. ನೋಡಿ, ನೀವು ಹೋಲ್ಸ್ ಬರೋದು ನೋಡ್ಬೋದು. ತುಂಬಾ ಟೇಸ್ಟ್ ಆಗಿರುತ್ತೆ, ಸಾಫ್ಟ್ ಕೂಡ ಆಗಿರುತ್ತೆ. ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಆಯಿತಾ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ಥರ ದೋಸೆ ಹಾಕಿ. ಸ್ವಲ್ಪ ಹೊತ್ತು ಆದಮೇಲೆ ಈ ಥರ ಮುಚ್ಚಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಕಾಯಿಸಿ. ನೋಡಿ, ಈಗ ಆಗಿದೆ. ನಿಮಗೆ ಬೇಕಿದ್ರೆ 2 ಸೈಡ್ ಕೂಡ ಕಾಯಿಸ್ಬೋದು. ನಾನು ಒಂದೇ ಸೈಡ್ ನೋಡಿ ಕಾಯಿಸ್ತಾ ಇದ್ದೀನಿ. ನೋಡಿ, ಒಂದು ದೋಸೆ ಆಗಿದೆ. ನಾನೀಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿರುತ್ತೆ ಈ ದೋಸೆ. ಸೇಮ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ದೋಸೆ ಹಾಕಿ, ಜಾಸ್ತಿ ಸ್ಪ್ರೆಡ್ ಮಾಡಲಿಕ್ಕೆ ಹೋಗಬೇಡಿ. ಸೆಟ್ ದೋಸೆ ಸಣ್ಣದೇ ಸೈಜ್ ಚೆನ್ನಾಗಿರುತ್ತೆ. ಕನ್ಸಿಸ್ಟೆನ್ಸಿ ಈ ಥರನೇ ಇರಬೇಕು, ದಪ್ಪನೇ, ತುಂಬ ತೆಳು ಮಾಡಬೇಡಿ ಆಯಿತಾ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಸ್ನ್ಯಾಕ್ಸಿಗೆ ಇದು ಕೂಡ ಈ ಥರ ಮಾಡ್ಬೋದು. ನಾವು ಮೊಸರು ಹಾಗೆ ಅವಲಕ್ಕೆಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ, ಹಾಗೆ ಸಾಫ್ಟ್ ಕೂಡ ಆಗುತ್ತೆ. ನೋಡಿ, ಆಲ್ಮೋಸ್ಟ್ ಕಾಯ್ತಾ ಬಂದು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿ ಸ್ವಲ್ಪ ಹೊತ್ತಾದಮೇಲೆ ನಿಮಗೆ ಬೇಕಿದ್ರೆ ಇನ್ನೊಂದು ಸೈಡ್ ಹಾಕಿ ಒಂದೇ ಸೈಡ್ ನಾನು ಕಾಯಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇನ್ನೊಂದು ಸೈಡ್ ರೋಸ್ಟ್ ಮಾಡೋದು ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ನೋಡಿ ಯಾವ ಥರ ಸಾಫ್ಟ್ ಆಗಿದೆ ಅಂತ. ತುಂಬಾ ಸಾಫ್ಟ್ ಆಗಿರುತ್ತೆ. ಇದಕ್ಕೆ ಚಟ್ನಿ ಅಥವಾ ಸಾಂಬಾರೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.